I am Shashikala AS, Assistant Professor of History, Government First Grade College, Chennapatna, Ramnagara district. Uh, we will discuss second urbanization and agriculture during later Vedic period. So, in later Vedic phase, the widening of geographical regions was accompanied by a mark of shift in economic production where the relative predominance of pastoralism in the early phases was replaced by an increasing emphasis on agriculture. ಈ ಲೇಟರ್ ವೇದಿಕ್ ಕಾಲದಲ್ಲಿ ಯಾವ ರೀತಿ ಎರಡನೇ ನಗರೀಕರಣ, ಮೊದಲನೇ ನಗರೀಕರಣ ಆದದ್ದು ಒಂದು ನಾವು ನೋಡೋದು ಇಲ್ಲಿ ಅಂತ ಹೇಳಿದ್ರೆ ಸಿಂಧೂ ಬಯಲಿನ ನಾಗರಿಕತೆ. ಅದಾದ ನಂತರ ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ ಈ ಸೆಕೆಂಡ್ ಅರ್ಬನೈಸೇಷನ್ ಅನ್ನ ಕಾಣ್ತೀವಿ. ಅದರಲ್ಲೂ ಅವರು ಅಗ್ರಿಕಲ್ಚರ್ಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. The growing importance of agriculture is attested from the later sections of the Rigveda, which refers to such operations as sowing, cutting, threshing and winnowing the grains. ಅಂದ್ರೆ ಋಗ್ವೇದದ ಕಾಲದಲ್ಲಿ ಇವರು ಹೆಚ್ಚಾಗಿ ಟ್ರೈಬಲ್ ಪಾಲಿಟಿ ಆಗಿದ್ರು, ಅಂದ್ರೆ ನೊಮ್ಯಾಡಿಕ್ಸ್ ಆಗಿದ್ರು, ಅಲೆಮಾರಿಗಳಾಗಿದ್ರು. ಒಂದ್ ಕಡೆ ನಿಂತು ಕೃಷಿ ಮಾಡ್ತಿರ್ಲಿಲ್ಲ ಅವರು. ಆದ್ರೆ ಉತ್ತರ ವೈದಿಕ ಕಾಲಕ್ಕೆ ಬಂದಾಗ ಇವರು ಕೃಷಿಯಲ್ಲಿ ಎಂಗೇಜ್ ಆಗ್ತಿದ್ರು. ಇಲ್ಲಿ ಬಿತ್ತನೆ ಮಾಡೋದು, ಮತ್ತೆ ಬೆಳೆಗಳನ್ನ ಕತ್ತರಿಸೋದು, ಅದನ್ನ ಯಾವ ರೀತಿ ಸೆಪರೇಟ್ ಮಾಡೋದು, ಇವೆಲ್ಲವನ್ನ ಮಾಡೋಕೆ ಪ್ರಾರಂಭ ಮಾಡ್ತಾರೆ. ಇದ್ರ ಜೊತೆಗೆ ಇವರು ಬೆಂಕಿಯನ್ನ ಬಳಸ್ಕೊಂಡು ಮೆಟಲ್ ಟೂಲ್ಸ್ ಅನ್ನ ಮಾಡೋಕೆ ಶುರು ಮಾಡ್ತಾರೆ. ಲೋಹಗಳಿಂದ ಈ ಒಂದು ಆಯುಧಗಳನ್ನು ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಕಬ್ಬಿಣದ್ದು, ಅದರಲ್ಲೂ ಏಕ್ಸಸ್, ಹೋಸ್ ಇವುಗಳನ್ನ ಬಳಸಿ, ಅಂದ್ರೆ ನೇಗಿಲುಗಳು, ಕೊಡಲಿಗಳು ಇವುಗಳನ್ನು ಬಳಸಿ ಕೃಷಿಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಐರನ್ ಎಕ್ಸ್ ಒಂದು ನೋಹ್ ಅನ್ನುವಂತಹ ಸ್ಥಳದಲ್ಲಿ ಸಿಕ್ಕಿದೆ. ಕ್ರಿಸ್ತಪೂರ್ವ 1100ರಿಂದ 900 ಆ ಒಂದು ಸಂದರ್ಭದಲ್ಲಿ. ಲಿಟರರಿ ಎವಿಡೆನ್ಸಸ್ ಇಂಡಿಕೇಟ್ಸ್ ದಟ್ ಬಾರ್ಲಿ ಆರ್ ಯವ ಕಂಟಿನ್ಯೂ ಟು ಬಿ ಇಂಪಾರ್ಟೆಂಟ್. ಇವ್ರ ಕಾಲದಲ್ಲಿ ಬಾರ್ಲಿಯನ್ನ ಯವ ಅಂತಾನೂ ಕೂಡ ಕರಿತಾ ಇದ್ರು. ಸೊ ಅಕ್ಕಿಯನ್ನ ವ್ರಿಹಿ ಅಂತ ಕರಿತಾ ಇದ್ರು. ಇದು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಾರೆ. ರೈಸ್ಗೆ, ಅಕ್ಕಿಗೆ ಏನಂತ ಹೆಸರು, ಬೇರೆ ಸಂಸ್ಕೃತದ ಹೆಸರೇನು, ಅಥವಾ ವೃಹಿ ಅಂತ ಹೇಳಿದ್ರೆ ಅದು ಬೇರೆ ಅರ್ಥ ಏನು, ಬೇರೆ ಹೆಸರೇನು ಅಂತ ಕೇಳ್ಬೋದು. ಸೊ ಇವುಗಳನ್ನ ಹೆಚ್ಚಾಗಿ ಬೆಳೀತಾ ಇದ್ರು. ಗೋಧುಮ ಅಂತ ಹೇಳಿ ವೀಟ್, ಗೋಧಿಯನ್ನ ಅತ್ರಂಜಿಕೆರ ಉತ್ತರ ಪ್ರದೇಶದಲ್ಲಿ ಬರ್ತದೆ ಈ ಎಲ್ಲ ಸ್ಥಳಗಳು. ಸೊ ಇಲ್ಲಿ ನಾವು ನೋಡ್ಬೋದು ಹೆಸರು ಬೇಳೆ ಮತ್ತೆ ಉದ್ದಿನ ಬೇಳೆ, ಬೇರೆ ಬೇರೆ ಕಾಳುಗಳು ಇವುಗಳನ್ನೆಲ್ಲ ಬೆಳೆದಿದ್ದಾರೆ. ಹಸ್ತಿನಾಪುರ ಈ ಒಂದು ಸ್ಥಳಗಳಲ್ಲಿ ಈ ಕುರುಹುಗಳನ್ನ ನಾವು ಕಾಣ್ಬೋದು. ದಿಸ್ ಇಂಡಿಕೇಟ್ಸ್ ದಟ್ ಬೋತ್ ರಾಬಿ ಅಂಡ್ ಖಾರಿಫ್ ಕ್ರಾಪ್ಸ್ ವರ್ ನೋನ್. ಎರಡೂ ಬೆಳೆಗಳನ್ನ ಬೆಳೀತಾ ಇದ್ರು ಇವರು. ದ ರೈಟ್ಸ್ ಆಫ್ ದ ವಿಶ್ ಆರ್ ಎಕ್ಸ್ಪ್ಲಿಸಿಟ್ಲಿ ರಿಕಗ್ನೈಸ್ಡ್ ಇನ್ ದ ಶತಪಥ ಬ್ರಾಹ್ಮಣ. ವಿಶ್ ಅಂತ ಹೇಳಿದ್ರೆ ಗ್ರೂಪ್ ಆಫ್ ವಿಲೇಜಸ್ ಬೆಳೀತಾ ಇದ್ವು. ಇಲ್ಲಿ ಇಡೀ ಭೂಮಿಯನ್ನ ಅವರು ಉಳಿಮೆಗೆ ಒಳಪಡಿಸಿದ್ರು ಅಂತ ಗೊತ್ತಾಗುತ್ತೆ. ಗೃಹ ಅಂದ್ರೆ ಫ್ಯಾಮಿಲಿ ವಾಸ್ ದ ಬೇಸಿಕ್ ಯೂನಿಟ್ ಆಫ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್. ಗೃಹಪತಿ ಮುಖ್ಯಸ್ಥ ಆಗಿರ್ತಾನೆ, ಅವನ ಜೊತೆಗೆ ಅವನ ಫ್ಯಾಮಿಲಿ ಮೆಂಬರ್ಸ್, ಕುಟುಂಬದ ಸದಸ್ಯರು ಕೂಡ ಇದರಲ್ಲಿ ಕೃಷಿಯಲ್ಲಿ ತೊಡಗಿಸ್ಕೊಂಡಿರ್ತಿದ್ರು. ಇವನು ಶೂದ್ರರನ್ನು ಮತ್ತೆ ದಾಸರನ್ನು ಕೂಡ ಕೃಷಿಯನ್ನು ಮಾಡೋಕ್ಕೆ ಬಳಸ್ಕೊಂಡಿದ್ದಾನೆ ಅಂತ ಗೊತ್ತಾಗುತ್ತೆ. ಆಮೇಲೆ ಇವ್ರ ಕಾಲದಲ್ಲಿ ಇದ್ದಂತಹ ಕ್ರಾಫ್ಟ್ಸ್ ಮತ್ತೆ ಇಂಡಸ್ಟ್ರಿ, ಈ ಸಣ್ಣ ಪುಟ್ಟ ಕೈಗಾರಿಕೆಗಳು ಮತ್ತೆ ಕರಕುಶಲ ವಸ್ತುಗಳು ಏನಿತ್ತು, ಆ ಕಾರ್ಮಿಕರು ಏನ್ ಮಾಡ್ತಿದ್ರು ಅಂತ. ಫಿಶರ್ ಮ್ಯಾನ್ ಇರ್ತಿದ್ರು, ಮೀನನ್ನ ಹಿಡಿಯೋನು, ಬೇಟೆಗಾರ, ಫೈರ್ ರೇಂಜರ್ಸ್, ವಾಷರ್ ಮ್ಯಾನ್, ಅಗಸರು, ಬಣ್ಣವನ್ನ ಹಾಕೋರು, ಜ್ಯುವೆಲ್ರಿ ಮೇಕರ್ಸ್ ಅಂದ್ರೆ ಒಡವೆಗಳನ್ನು ಮಾಡೋರು, ಇವೆಲ್ಲವನ್ನ ನಾವಿಲ್ಲಿ ಇವರ ಕಾಲದಲ್ಲಿ ಇದ್ದಂತಹ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯನ್ನ ನೋಡ್ತೀವಿ. ಮಹಿಳೆಯರನ್ನ ಸಾಮಾನ್ಯವಾಗಿ ಬಣ್ಣ ಹಚ್ಚುವ ಕೆಲಸ, ಎಂಬ್ರಾಯ್ಡರ್ಸ್, ಒಂದಷ್ಟು ಬೇರೆ ಕರಕುಶಲ ಕೆಲಸಗಳನ್ನು ಮಾಡಕ್ಕೆ ಬಳಸ್ಕೊಳ್ತಿದ್ರು. ಆಮೇಲೆ ಬಾಸ್ಕೆಟ್ ಮೇಕಿಂಗ್, ಬುಟ್ಟಿ ಹೆಣಿಯೋ ಕೆಲಸದಲ್ಲಿ ಇವ್ರನ್ನ ಹೆಚ್ಚಾಗಿ ಬೆಳೆಸ್ಕೊತಾ ಇದ್ರು. ಮೆಟಲ್ಸ್ ತುಂಬಾ ಬಳಸಿದ್ದಾರೆ. ಆರ್ಯರು ಬಂದದ್ದೇ ಭಾರತಕ್ಕೆ ಮೆಟಲ್ ಒಂದು ಶಕ್ತಿಯಿಂದ ಅಂತ ನಾವು ಸಿಂಧು ಸಿವಿಲೈಸೇಷನ್ ನಲ್ಲಿ ಓದುವಾಗ್ಲೂ ಕೂಡ ನೋಡಿದೀವಿ. ದಿಸ್ ಇಸ್ ಎವಿಡೆಂಟ್ ಫ್ರಮ್ ರೆಫರೆನ್ಸಸ್ ಟು ಕೃಷ್ಣಾಯಾಸ್ ಆರ್ ಶಾಮಾಯಾಸ್. ಐರನ್ ಅಂದ್ರೆ ಕಬ್ಬಿಣದ ಆಯುಧಗಳನ್ನು ಮಾಡೋರ್ನ ಕೃಷ್ಣಾಯರು ಅಥವಾ ಶಾಮಾಯರು ಅಂತಾನು ಕರಿತಾ ಇದ್ರು. ಇವರು ಆ ಕಬ್ಬಿಣವನ್ನ ಕರಗಿಸಿ ಬೇರೆ ಬೇರೆ ಆದಂತಹ ಆಯುಧಗಳನ್ನು ಮಾಡ್ತಾ ಇದ್ರು, ಶಸ್ತ್ರಾಸ್ತ್ರಗಳನ್ನು ಮಾಡ್ತಾ ಇದ್ರು. ಇದ್ರ ಜೊತೆಗೆ ಚಾಕುಗಳು, ಎಕ್ಸಸ್ ಕೊಡಲಿಗಳು, ಬುಕ್ಸ್ ಇವೆಲ್ಲವೂ ಇದ್ವು.
ಇವೆಲ್ಲವೂ ನಮಗೆ PGW ಪೇಂಟೆಡ್ ಗ್ರೇ ವೇರ್ ಸೈಟ್ಸ್ ಅಲ್ಲಿ ಸಿಗುತ್ತೆ. ದೇರ್ ಈಸ್ ಮೆನ್ಷನ್ ಆಫ್ ಟಿನ್, ಲೆಡ್, ಬೇರೆ ಬೇರೆ ಲೋಹಗಳನ್ನು ಬಳಸಿದ್ದಾರೆ, ಕಾಪರ್, ಟಿನ್, ಸಿಲ್ವರ್, ಗೋಲ್ಡ್ ಇವೆಲ್ಲವನ್ನ. ಸೊ ಹೀಗೆ ಲೇಟರ್ ವೇದಿಕ್ ಜನರು ಅಂದ್ರೆ ಉತ್ತರ ವೈದಿಕ ಕಾಲದ ಜನರಲ್ಲಿ 4 ರೀತಿಯ ಮಡಿಕೆಗಳನ್ನು ಮಾಡೋದು ಗೊತ್ತಿತ್ತು. ಬ್ಲ್ಯಾಕ್ ಅಂಡ್ ರೆಡ್ ವೇರ್, ಬ್ಲ್ಯಾಕ್ ಸ್ಲಿಪ್ಡ್ ವೇರ್, ಪೇಂಟೆಡ್ ಗ್ರೇ ವೇರ್ ಅಂಡ್ ರೆಡ್ ವೇರ್. ದ ಲಾಸ್ಟ್ ಟೈಪ್ ಆಫ್ ಪಾಟ್ರಿ ವಾಸ್ ಮೋಸ್ಟ್ ಪಾಪ್ಯುಲರ್. PGW ಅಂತ ಕರಿತೀವಿ, ಪೇಂಟೆಡ್ ಗ್ರೇ ವೇರ್ ಮತ್ತೆ ರೆಡ್ ವೇರ್. ಸೊ ಅವೇರ್ ದ ಮೋಸ್ಟ್ ಡಿಸ್ಟಿಂಕ್ಟಿವ್ ಪಾಟ್ರಿ ಆಫ್ ದ ಪೀರಿಯಡ್ ಈಸ್ ನೋನ್ ಆಸ್ ಪೇಂಟೆಡ್ ಗ್ರೇ ವೇರ್. ತುಂಬಾ ಸ್ಪೆಷಲ್ ಆಗಿರ್ತಿತ್ತು ಇದು ಪೇಂಟೆಡ್ ಗ್ರೇ ವೇರ್ ಅಂತ. ಸೊ ಇಟ್ ಕನ್ಸಿಸ್ಟ್ ಆಫ್ ಬೌಲ್ಸ್ ಅಂಡ್ ಡಿಶಸ್, ಬಟ್ಟಲುಗಳು ಮತ್ತೆ ಬೇರೆ ವೆಸಲ್ಸ್ಗಳನ್ನು ಮಾಡ್ತಿದ್ರು, ಸಾಮಾನುಗಳನ್ನು, ವಿಚ್ ವಾಸ್ ಯೂಸ್ಡ್ ಈದರ್ ಫಾರ್ ರಿಚುವಲ್ಸ್ ಆರ್ ಫಾರ್ ಈಟಿಂಗ್ ಆರ್ ಫಾರ್ ಬೋತ್. ಕೆಲವು ಸಾರಿ ಅದನ್ನ ವಿಧಿವಿಧಾನಗಳನ್ನು ಆಚರಿಸಕ್ಕೆ, ಕೆಲವು ಸಾರಿ ಊಟ ಮಾಡಕ್ಕೆ, ಕೆಲವು ಸಾರಿ ಎರಡನ್ನು ಮಾಡ್ತಿದ್ರು. ಇದನ್ನ ಜಾಸ್ತಿ ಅಪ್ಪರ್ ಆರ್ಡರ್ ಅಲ್ಲಿ ಉಪಯೋಗಿಸ್ತಾ ಇದ್ರು ಅಂತ. ಅಂದ್ರೆ 2ನೇ ನಾಗರೀಕರಣ ಹೇಗಾಗಿದೆ ಅಂತ ಹೇಳಿ ನಾವು ಈ ಒಂದು ಉತ್ತರ ವೈದಿಕ ಕಾಲದಲ್ಲಿ ನೋಡ್ತಾ ಹೋಗ್ಬೋದು.